ನಾವು ಬಟ್ಟೆ ತಂದೀವಿ, ಆದ್ರೆ ಸ್ವಲ್ಪ ಕ್ವಾಲಿಟಿ ಚಂದಿಲ್ಲ ತಂದರು. ಈಗ ವಾಪಸ್ ಹೋಗಿ ಈ ಶರ್ಟ್ ಹಾಕಿನಲ್ರಿ ಎಲಾಸ್ಟಿಕ್ ಥರದ್ದು, ಆ ಥರ ಶರ್ಟ್ ಪ್ಯಾಂಟ್ ತರಬೇಕಂತ ವಾಪಸ್ ಹೊಂಟೀವಿ. ಈಗ ಯಾಕೋ ಕ್ವಾಲಿಟಿ ಚಂದಿಲ್ಲ ತಂದರು. ನನಗೆ ಸ್ವಲ್ಪ ಕ್ವಾಲಿಟಿ ಶರ್ಟ್ ಕಾಟನ್ ತಂದನ, ಪ್ಯಾಂಟ್ ಅಷ್ಟು ಕ್ವಾಲಿಟಿ ಇಲ್ಲ. ತೋರಿಸ್ತೀನಿ ಅವ್ರು ನಿಮ್ಗೆ, ತೋರಿಸು. ನೋಡ್ರಿ ಕಲರ್ ಚಂದ ಇರ್ತದೆ, ಕಲರ್ ಚಂದವ, ಎರಡು ಪ್ಯಾಂಟ್ ಕಲರ್ ಚಂದವ, ಆದ್ರೆ ಬಟ್ಟೆ ಕ್ವಾಲಿಟಿ ಇಲ್ಲ. ಇದು ಒಂದು ಸ್ವಲ್ಪ ಕ್ವಾಲಿಟಿ ಪರವಾಗಿಲ್ಲ. ಇದು ಅದಕ್ಕೇನು ಅಧ್ವಾನ್, ಇದು ಚಲೋ ಅಧ್ವಾನ್ ಅಂತ ಹೇಳ್ತಾರಲ್ಲ, ಅಂದರೆ ಇದಕ್ಕೇನೋ ಇದು ಕಮ್ಮಿ ಕ್ವಾಲಿಟಿ ಐತಿ. ಇದು ಸ್ವಲ್ಪ ಪರವಾಗಿಲ್ಲ. ಇದನ್ನೀಗ ಹೊಳ್ಳಿ ಕೊಟ್ಟು ಬೇರೆ ಕ್ವಾಲಿಟಿ ಬಟ್ಟೆ ತರೋದು. ಬರ್ರಿ ನಾನು ಹೊಂಟೀನಿ ಸದ್, ಇವ್ರ ಜೊತೆಗೆ ನಾನು ಹೋಗ್ತೀನಿ ರೀ. ನಾವು ವಾಪಸ್ ಹೊಂಟೀವಿ. ಚೇಂಜ್ ಮಾಡೋದು, ಎಕ್ಸ್ಚೇಂಜ್ ಬರಕ್ ಹೊಂಟೀವಿ. ಬಟ್ಟೆ ತಗೊಂಡ್ರ ಕರೆಕ್ಟಾಗಿ ಒಂದು ಸ್ವಲ್ಪ ದಿನ ನಾವೇ ರಾಮು ಅಪ್ಪ ಜಾಸ್ತಿ ಐತಿ ನಿಂದು. ರಾಮು ಅಲ್ಲ, ರಾಮು ಅಪ್ಪ ರಾಮು ಅಪ್ಪ, ಅದು ನಾನೇ, ಬೇರೆ ಯಾರು ಅಲ್ಲ. ಯಾಕಾಯ್ತು ಬಿಟ್ರೆ ಹೇಳ್ ಕಪಾಕ್, ನೀನು ಕಪಾಳ ಗುಟ್ಟಿ ಭಾವ ಬರ್ಬೇಕು. ಮಂಗ್ಯ ಮರ ಇದು ಏನ್ ಹೇಳಕತ್ತಿದ್ದೆ ಮರ್ತೋದೆ. ಅದೇ ಕ್ವಾಲಿಟಿ ಬಟ್ಟೆ ತಗೋಬೇಕು ಅಂತ ಹೇಳ್ದೆ. ಹೌದು, ನಮ್ ಬಜೆಟಿಗೆ ತಕ್ಕಷ್ಟು ಕ್ವಾಲಿಟಿ ತಗೋಬೇಕ್ರಿ. ಹಂಗ ಕೊಟ್ಟಿದ್ ರೊಕ್ಕ ಬಾಳ ಆಗೈತಿ, ಕ್ವಾಲಿಟಿ ಮಾತ್ರ ಕಮ್ಮಿ ಆಗೈತಿ. ಹಂಗಾಗಿ ನಾವ್ ಅಂತೀವಿ ನಾವ್ ಹಂಗೆ ಒಂಥರ ಸಿಗುಣ್ರಿ ಮತ್ತ ಅಲ್ಲಿ ಅಂಗಡಿಗೆ ಹೋದ್ಮೇಲೆ. ನೋಡ್ರಿ ಇಲ್ಲಿ ಮಳಿ ಬರಾಕತ್ತೈತಿ, ಬಟ್ಟೆ ತಗೊಂಡ್ ಬಂದ್ವಿ, ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅವ್ರ ಜೊತೆ ವಾದ ಮಾಡೋದು ಅವ್ರು ಈಗಿಂದಲ್ಲ, ನಾವು ಮಂಗಂಪಾಳ್ಯ ಬೆಂಗಳೂರು ಬಂದಾಗಿಂದ ಅವ್ರ ನಮ್ಗೆ ಪರಿಚಯ. ಒಂದು ನೋಡ್ರಿ, ಅವತ್ತ ಬಟ್ಟೆ ತಗೊಂಬರಕ್ ಬಂದಿದ್ವಿ, ಹಿಂಗೆ ಛತ್ರಿ ಹಿಡ್ಕೊಂಡು ಮಳೆಯಾಗೆ ಬಟ್ಟೆ ತಗೊಂಡು ಹೋಗಿವಿ. ಇವತ್ತು ಬಟ್ಟೆ ತಗೊಳಕ್ ಬಂದೀವಿ, ಅದೇ ರೀತಿ ಮಳೆಯಾಗೆ ಛತ್ರಿ ಹಿಡ್ಕೊಂಡು ಬಟ್ಟೆ ತಗೊಂಡು ಹೊಂಟೀವಿ. ಎಂಥ ಅದೃಷ್ಟ, ಏನು ದುರಾದೃಷ್ಟ ಗೊತ್ತಿಲ್ಲ. ಬಟ್ಟೆ ತಗೊಳಕ್ ಬಂದಾಗೆಲ್ಲ ಮಳೆ ಬರ್ತೈತಿ. ಮನೆಗೆ ಬಂದಿ ನೋಡ್ರಿ, ನಮ್ಗೆ ಮುಂದೆ ಕಳಿಸಿ ಇವ್ರು ಏನು ತಗೊಂಬಂದಾರ ನೋಡ್ರಿ. ಏನವು ಹೂವು? ಎದಕ್ಕೆ ಇವು? ಮಡದಿಗೆ ತಲೆಯಾಗ ಇಟ್ಕೊಳಕ. ಅಲ್ಲ, ಸಿದ್ಧಾರ್ಥಂದು ನಾಳೆ ಬರ್ತಡೇ ಅಂತ ನಾನು ಹೂವು ಹಾಕೋಬೇಕಂತ ಹೂವು ತಗೊಂಬಂದಾರ. ಕನಕಾಂಬ್ರ, ಮಲ್ಲಿಗೆ ಹೂವರೇ ತಂದವ್ರಲ್ಲ. ಚೆನ್ನಾಗಿಲ್ವಾ? ಓಕೆ, ನಾಳೆ ಸಿದ್ಧಾರ್ಥನ ಜೊತೆ ನಾನು ಶೃಂಗಾರ ಮಾಡ್ಕೊತೀನಿ. ಹೂವಮ್ಮ ಹೂವು ಅಂತ ಬರ್ತಾರೆ ಮುಂಜಾನೆ ದಿನ. ಇವರು ಹೂವು ತಂದಾರ. ಓಕೆ ಬರ್ರಿ, ಬಟ್ಟೆ ತೋರಿಸ್ತಾ, ನಾಳೆ ಹೊತ್ತಾಟ ಹಾಕೊಂಡು ತೋರಿಸ್ತೆ. ಸ್ವಲ್ಪ ಅವರಿಗೆ ಎಕ್ಸೈಟ್ಮೆಂಟ್ ಇರಬೇಕು, ಅವರಿಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇರಬೇಕು. ಸ್ವಲ್ಪ ಜೋರಾಗಿ ಮಾತಾಡೋ, ಅವರಿಗೆ ಸ್ವಲ್ಪ ಏನಂತಾರೆ ಅಪ್ರಿಷಿಯೇಟ್ ಏನು ಕುತೂಹಲ ಇರಬೇಕು. ಅದಕ್ಕೆ ಹೇಳೋದು, ಪಕ್ಕ ಅಚ್ಚ ಕನ್ನಡದಲ್ಲಿ ಮಾತಾಡಿದ್ರೆ ಉತ್ತಮವಾದ ಭಾಷೆ. ಅದು ಯಾವುದೋ ಇಂಗ್ಲೀಷು ಟಸ್ಕು ಪುಸುಕು ಅದಕ್ಕೆ ಬೇಕ್ರಿ. ಅದು ನಮಗೆ ಕುತೂಹಲ ಇದ್ರೆ ಇದರಲ್ಲಿ ಏನೈತೆ ಅಂತ ಅವ್ರು ಕಂಡುಹಿಡಿಬೇಕು. ಇದ್ರಲ್ಲಿ ಬಟ್ಟೆ ಐತೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತು. ಯಾವ ಕಲರ್ ತಂದಿರ್ಬೋದು, ಅವನಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತಂತ ನೀವು ಕಮೆಂಟ್ ಮಾಡ್ರಿ. ಅವನಿಗೆ ಯಾವ ಕಲರ್ ಸೂಟ್ ಆಗ್ತದೆ. ಮುಸುಡಿ ನೋಡ್ಕೊಂಡ್ಬಿಡ್ರಿ ಒಂದ್ಸತಿ ಕರೆಕ್ಟಾಗಿ. ಈ ಥರ ಮುಸುಡಿ ಐತಿ, ಈ ಮುಸುಡಿಗೆ ಯಾವ ಕಲರ್ ಬಟ್ಟೆ ಸೂಟ್ ಆಗ್ತದೆ, ಶರ್ಟು, ಟೀ ಶರ್ಟು, ಪ್ಯಾಂಟು, ಮತ್ತು ಯಾವ್ಯಾವ ಕಲರ್ ಎಲ್ಲ ಹೇಳಿಬಿಡ್ರಿ. ಓಕೆನಾ? ಬಾ, ಇಲ್ಲ ಸಿಗ್ತೀವಿ ನೈಟ್ ಏನಾಗ್ತದ ಏನಿಲ್ಲ ಎಲ್ಲ ನೋಡುಣ್ರತ್ತ. ಇದೇ ವಿಡಿಯೋ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನ. ನೋಡ್ರಿ, ಮಳೆ ಬರತ್ತಿತ್ತು, ನನಗೆ ಚೂಡ ತಿನ್ನೋ ಅನ್ಸತ್ತಿದ್ರಿ. ಮಳೆಗೆ ಸ್ವಲ್ಪ ತಿನ್ಬೇಕು ಅನ್ನಿಸ್ತದ್ರಿ ಮಳೆ ಬರೋಣ. ಅದಕ್ಕೆ ನಾನು ಚೂಡ ತಿನ್ನತ್ತೀನಿ. ಮತ್ತು ಯಾವಾಗಲೂ ಮನೆಗೆ ಚೂಡ ಇರ್ತದೆ ರೀ, ಯಾಕಂದ್ರೆ ಒಂದು ದೊಡ್ಡ ಚೀಲನೇ ತಂದಿಟ್ರೆ ಅದಕ್ಕೆ ಮನೆಗೆ ಚೂಡ ಮಾಡ್ತಿರ್ತಾರೆ. ಮತ್ತು ಹಿಂಗೆ ಚೀಲ ತಂದಿದ್ದೆ ಅದಕ್ಕಂದ್ರೆ ಯಾವಾಗಲೂ ಚೂಡ ಮಾಡಿರ್ತಾರೆ ರೀ. ಮತ್ತು ಬಜ್ಜಿ, ಬೋಂಡ, ಸಮೋಸ ಅವೆಲ್ಲ ತಿನ್ನಕ್ಕೆ ಅಂದ್ರೆ ಎಣ್ಣೆ ಐಟಮ್ಸ್ ಸೆಟ್ ಆಗಲ್ಲ ರೀ, ತಿನ್ನೋಕೆ ಅನ್ಸಲ್ಲ. ಅದಕ್ಕಲ್ಲೇ ಹಿಂಗೆ ಚೂಡ ಮಾಡಿಟ್ರೆ ಆರಾಮ್ ಯಾವಾಗಾರ ತಿನ್ಬೋದ್ರಿ ಮನ್ಸು ಬಂದಾಗ. ಮತ್ತು ಇನ್ನೇನು ಮಳೆಗಾಲ ಶುರು ನೋಡ್ರಿ, ಅವ್ರು ಪೂರ
ಫುಲ್ ತಣ್ಣ ಗಾಳಿ ಬೀಸ್ತಾರೆ ಹೊರಗೆ. ಮಳೆ ಬರ್ತಂತ ಚೂಡಾತಿಲ್ಲತ್ತನ್ರಿ. ನಾನು ಈ ಒಂದು ಬುಟ್ಟಿ ಬಾಂಡೆನ ತೊಳೆದು ಹಾಕಿದೆ. ಪಲ್ಯ ಮಾಡೋಕೆ ಏನು ಮಾಡ್ಬೇಕಂತ ಚಿಂತೆ ಐತೈತಿ. ಅವರು ಅಡುಗೆ ಕೇಳ್ಯಾರ, ಊಟಕ್ಕೆ ಕೊಡು ಅಂತ ಹೇಳ್ಯಾರ. ನಮ್ಮದು ಸಾಂಬಾರು ಮತ್ತು ಪಲ್ಯ ಐತ್ರಿ, ಮುಂಜಾನೆ ಮಾಡಿದ್ದು. ಮುಂಜಾನೆ ಅದೇ ಕೊಟ್ಟಿನಿ, ಈಗೂ ಅದೇ ಕೊಟ್ರೆ ಹೆಂಗೆ ಚಂದ ಅನಿಸ್ತೈತ್ರಿ ಅವ್ರಿಗೆ. ಯಾಕಂದ್ರೆ ಅವರು ಮುಂಜಾನೆ ಅದನ್ನೇ ಕೊಟ್ಟಿರ್ತೀನಿ, ಈಗೂ ಬಗೆಹರಿಯಂಗಿಲ್ಲ, ತಿನ್ನೋದಿಲ್ಲ. ನಾವಾದ್ರೆ ಹೆಂಗಾದ್ರೂ ತಿಂದ್ಬಿಡ್ಬೋದು, ಅವರಿಗೆಲ್ಲ ಬಗೆ ಆಗೋದಿಲ್ಲ. ಅದಕ್ಕಾಗಿ 3 ಆಲೂಗಡ್ಡೆ ಅದಾವು. ಈ 3 ಆಲೂಗಡ್ಡೆ ಹಾಕಿ ಮತ್ತು ಈ 2 ಈರುಳ್ಳಿ ಹಾಕಿ 1 ಟೊಮೊಟೊ ಹಾಕಿ ಪಲ್ಯ ಮಾಡಿಬಿಡ್ರಿ. ಮಸ್ತ್ನಾಗೆ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಬರ್ರಿ. ಹಿಂಗೆ ನೋಡ್ರಿ, ಏನಾದರೂ ತರಕಾರಿ ಇಲ್ಲ ಅಂದಾಗ, ಕಾಳುಗಳು ಬೇಸಿಕ್ ಟೈಮ್ ಇಲ್ಲ ಅಂದಾಗ ಈ ಥರ ಏನಾದರೂ ಆಲೂಗಡ್ಡೆ ಇತ್ತಂದ್ರೆ ಸಿಪ್ಪಿನ ಹಿಂಗೆ ತೆಗೆದುಬಿಟ್ಟು ಒಂದು ರೆಸಿಪಿನ ಮಾಡ್ಕೊಂಡ್ರೆ ಪಲ್ಯ ಮಾಡ್ಕೊಳ್ಳೋದು ತುಂಬ ಈಸಿ. ಕಟ್ ಮಾಡಿದ್ಮೇಲೆ ನೀರ್ಗೆ ಹಾಕ್ಬೇಕ್ರಿ, ಹಂಗೆ ಬಿಡ್ಬಾರ್ದು. ಇದು ನೀರ್ ಹಾಕಿದ್ಮೇಲೆ ನೋಡಿ ನಿಮ್ಗೆ ಬೆಳ್ಳಗೆ ಹೆಂಗ್ ಬರ್ತೈತಿ, ಅದನ್ನ ಹೋಗ್ಬಿಡ್ಬೇಕು ನೀರಾಗ. ಹಂಗೆ ಇಟ್ರ ಕರ್ಗಾಗ್ತದ ಒಂದು, ಅಥವಾ ಬಿಳಿ ಅಂಶ ಹಂಗೆ ಉಳ್ಕೊಂಡ್ಬಿಡ್ತೈತಿ. ಈ ರೀತಿ ನೀರ ಹಾಕ್ಬಿಡ್ಬೇಕು. ಅಲ್ಲಿ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಆಲೂಗಡ್ಡೆ ಎಷ್ಟು ಎಲ್ಲ ಕಟ್ ಮಾಡ್ಕೊಂಡಿದೈತ್ರಿ. ಈಗ ಒಗ್ಗರಣೆ ಒಗ್ಗರಣೆ ಮಾಡಕ್ ಒಂದು ಸಣ್ಣದೊಂದು ಈ ರೀತಿ ಬಾಣ್ಲೆ ಇಟ್ಕೊಂಡಿದೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾಯ್ತಿ, ಸ್ವಲ್ಪ ಸಾಸಿವೆ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಬೇಕು. ಮೆಣಸಿನ್ಕಾಯಿ ಫ್ರೈ ಆಗ್ಬಾರ್ದ್ರ ಅಷ್ಟೇ. ಎಣ್ಣೆ ಹಾಕಿದ ತಕ್ಷಣ ಅದ್ರ ಮೇಲೆ ಈರುಳ್ಳಿ ಹಾಕ್ಬಿಡ್ಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಕಟ್ ಮಾಡ್ಕೊಂಡಿರುವಂತ ಆಲೂಗಡ್ಡೆ ಹಾಕ್ಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಆಲೂಗಡ್ಡೆ ಯಾಕೆ ಹಾಕೋಬೇಕಂತಂದ್ರ ಈರುಳ್ಳಿ ಜೊತೆಗೆ ಆಲೂಗಡ್ಡೆ ಕೂಡ ಫ್ರೈ ಆಗ್ಬೇಕ್ರಿ, ಬೆಚ್ಚಗಾಗ್ಬೇಕು. ಹಸಿ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಿರಲ್ಲ, ಹಂಗಾಗಿ ಇದ್ರ ಜೊತೆಗೆ ಇದು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ನೀಟಾಗೆ ಬೇಯ್ತದ. ಇದು 2 ಮಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ಒಂದ್ ಸ್ವಲ್ಪ ಪ್ಲೇಟ್ ಮುಚ್ಚಿ ಹಾಗೆ ಬಿಟ್ಬಿಡ್ಬೇಕು. ಆಲೂಗಡ್ಡೆ ನೋಡಿ ಸ್ವಲ್ಪ ಬೆಂದದ. ಈಗ ಟೊಮೊಟೊ ಹಾಕಿ ಮಿಕ್ಸ್ ಮಾಡಾಕ್ತೀನಿ. ಇದನ್ನ ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೆ ಉಪ್ಪು ಹಾಕೊಂಡ್ಬಿಡ್ಬೇಕು. ನೋಡ್ರಿ, ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ ಸಾಕು. ಖಾರ ಹಾಕಲ್ಲ. ಖಾರ ಯಾಕೆ ಹಾಕಲ್ಲ ಅಂದ್ರೆ ಮೆಣಸಿನ್ಕಾಯಿ ಹಾಕಿನ್ರಿ, ಹಾಗಾಗಿ ಖಾರ ಹಾಕಲ್ಲ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ರ ಒಳ್ಳೆ ಘಮ 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 ಅಂತ ಇರ್ತೈತಿ ಪಲ್ಯ. ನೋಡ್ರಿ, ಒಳ್ಳೆ ಕಲರ್ ಪಲ್ಯ ರೆಡಿ ಆಯ್ತು. ಇನ್ನೊಂದ್ ಸ್ವಲ್ಪ ಬೇಯ್ಬೇಕು, ಅದ್ ಮ್ಯಾಲ ಮುಚ್ಚಿಡ್ತೀನಿ. ಈ ಕಡೆ ರೈಸ್ ನ ಒಗ್ಗರಣೆ ಮಾಡ್ಕೋತೀನಿ. ಹಂಗೆ ಚಪಾತಿಗೆ ಇಟ್ಟು ಕಲ್ಸಿರೋದಾಗ ನೋಡ್ರಿ, ಚಪಾತಿ ಕೂಡ ರೆಡಿ ಆಯ್ತು. ಅನ್ನ ಒಗ್ಗರಣೆ ಮಾಡಿದೆ, ಹಂಗೆ ಪಲ್ಯ ಕೂಡ ರೆಡಿ ಆಯ್ತಲ್ಲ. ಚಪಾತಿನೂ ಆಗ್ಯಾವ, ಬಿಸಿ ಚಪಾತಿ ಬಾಕ್ಸಿಗೆ ಹಾಕ್ಬೇಕ್ರಿ. ಈಗ ಬರೋದು ಜಲ್ದಿ ಬಾಕ್ಸಿಗೆ ಇಟ್ಕೊಂಡು. ಭಾಳ ಲೇಟ್ ಆಯ್ತು ಇವತ್ತು. 8:30 ಆಯ್ತು. ದಿನ 8ಕ್ಕೆ ಕೊಡ್ತಿದ್ದೆ, 8:30 ಆಯ್ತು. ನೋಡ್ರಿ, ಒಂದು ಚಪಾತಿ ಇಷ್ಟು ದೊಡ್ಡ ಚಪಾತಿ ಅದಾವ ನೋಡ್ರಿ, ಅಷ್ಟು ದೊಡ್ಡ ಚಪಾತಿ. ಇದನ್ನ ಇಷ್ಟೇ ಫೋಲ್ಡ್ ಮಾಡಿ ಇದ್ರೊಳಗೆ ಇಟ್ಬಿಡೋದು. ಮನ್ಯಾಗಿದ್ದೀನಿ ಅನ್ನೋದು ಅಷ್ಟೇ ಆಗ್ತದ್ರಿ. ಚಂತನ ಕೆಲಸ ಆದಂಗೆ ಆಗ್ತದೆ. ಬಟ್ಟೆ ಹೋಗಿ, ಬಾಂಡ ತಿಕ್ಕು, ಕಸ ಹುಡುಗು, ನೆಲ ಒರೆಸು, ಇದ್ದಿದ್ದಿಷ್ಟು ಮನೆ ಐತಿ. ಅಡುಗೆ ಒಂದು ಸತಿ ಅಡುಗೆ ಮಾಡಿದ್ರೆ ಮನೆ ಎಲ್ಲ ಹೊಲಸಾಗ್ಬಿಡ್ತೈತಿ. ಎಷ್ಟು ಸತಿ ಒರೆಸ್ಕೊಂಡಾಗ ಆಗ್ತದೆ. ನನ್ನ ಮನೆ ಒರೆಸ್ಕೊಳ್ಳೋದು, ಆ ಗ್ಯಾಸ್ ಕಟ್ಟಿ ಒರೆಸ್ಕೊಳ್ಳೋದು, ಯಪ್ಪ ನನ್ನ ನೆನೆಬರು ಯಾರಿಗೂ ಬೇಡ ಅನಿಸ್ಬಿಡ್ತದೆ ನನಗರೆ. ಮೊದಲಾದ್ರೂ ಒಂದೇ ಟೈಮ್ ಊಟ ಕೊಡ್ತಿದ್ದೆ, ಅಷ್ಟೇನು ಅನ್ನಿಸ್ತಿದ್ದಿಲ್ಲ. 2 ಟೈಮ್ ಊಟ ಅಡುಗೆ ಮಾಡಬೇಕು. ಮಾಮೂಲು ನಾವು ಅಡುಗೆ ಮಾಡ್ಕೋತೀವಿ, ಆದರೂ ಅವರಿಗೆ ಕರೆಕ್ಟಾಗಿ ಎಲ್ಲ ಮಾಡಿ ಬಾಕ್ಸ್ ಮಾಡಿ ಕಳಿಸ್ಬೇಕಲ್ಲ. ಎಲ್ಲ ಯಾವುದು ಕೆಲಸ ಈಸಿ ಅಲ್ರಿ ಹೆಣ್ಮಕ್ಳಿಗೆ. ಯಾವುದಕ್ಕಾದ್ರೂ ಒಂದು ಕಷ್ಟಪಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸಿದ್ಧಾರ್ಥಂದು ಊಟ ಆಗೈತಿ. ಇನ್ನು ಊಟ ಮಾಡಿದ್ರೆ ಮುಗಿತ್ರಿ. ಬಾಂಡೆ ಎಲ್ಲ ತೊಳೆದು ಹಾಕಿನಿ, ಏನೂ ಇಲ್ಲ. ಹಿಟ್ಟನ್ನ ಅದರದೊಂದು ಬುಟ್ಟಿ ಐತೆ ಅಷ್ಟೇ. ಮಿಕ್ಕಿರೋದೆಲ್ಲ ಮುಂಜಾನೆ ತೊಳ್ಕೊತೀನಿ. ಯಾಕೆ ಸ್ವಲ್ಪ ತೆಲ್ಲ ಸಾಗುತ್ತದ, ಜಲ್ದಿ ಮುಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಕೆಲಸ ಜಾಸ್ತಿ ಐತಂದ್ರೆ ಸುಸ್ತಾಗ್ಬಿಡ್ತೈತಿ ಹಿಂಗೆ. ಹಾಗಾಗಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಮತ್ತೆ ನಾಳೆಗೆ ಇದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.